ರಾಕಿಂಗ್ ಸ್ಟಾರ್ ಯಶ್ ಇವತ್ತು 39ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಸಂಭ್ರಮದಲ್ಲಿ ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸ್ ಬಿಡುಗಡೆ ಆಗಿದೆ. ಸಾಕಷ್ಟು ಜನರ ಪ್ರಶ್ನೆ ಮತ್ತು ಕುತೂಹಲ ಆಗಿತ್ತು, ಸಿನಿಮಾದಲ್ಲಿ ಯಶ್ ಅವರ ಲುಕ್ ಹೇಗಿರುತ್ತೆ, ಅವರ ಪಾತ್ರ ಹೇಗಿರುತ್ತೆ ಅಂತ. ಅದೆಲ್ಲದಕ್ಕೂ ಈ ಸ್ನೀಕ್ ಪಿಕ್ ಉತ್ತರವನ್ನ ಕೊಟ್ಟಿದೆ. ಆರಂಭದಿಂದಲೂ ಸಾಕಷ್ಟು ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು, ಆದ್ರೆ ಈ ಮಟ್ಟಿಗಿನ ನಿರೀಕ್ಷೆ ಅಂತ ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ. ಯಾಕಂದ್ರೆ ಭಾರತೀಯ ಸಿನಿಮಾ ರಂಗದ ಇತಿಹಾಸದಲ್ಲೇ ಒಂದು ಫಸ್ಟ್ ಲುಕ್ಗೋಸ್ಕರ ಈ ಮಟ್ಟದ ದೊಡ್ಡ ಕ್ರೇಜ್ ಅನ್ನ ಯಾವ ಸಿನಿಮಾ ಹುಟ್ಟಿಸಿರ್ಲಿಲ್ಲ. ಯಾಕಂದ್ರೆ ನಿನ್ನೆ ಸಿನಿಮಾದ ಒಂದು ಗ್ಲಿಮ್ಸ್ಗೋಸ್ಕರ ಒಂದು ಪ್ರೀಮಿಯರ್ ಅನ್ನ ಬಿಟ್ಟಿರ್ತಾರೆ. ಆ ಪ್ರೀಮಿಯರ್ ವಿಡಿಯೋನೇ ಒಂದು ಸುಮಾರು 15 ಲಕ್ಷಕ್ಕೂ ಹೆಚ್ಚು ಜನ ನೋಡಿದ್ದಾರೆ. ಸೊ ಇವತ್ತು ಪ್ರೀಮಿಯರ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಆ ಲೈವ್ ನಲ್ಲೇ ಸಾಕಷ್ಟು ಜನ ಒಂದು ಗ್ಲಿಮ್ಸ್ ಅನ್ನ ವೀಕ್ಷಣೆ ಮಾಡಿರುವಂತದ್ದು. ಸೊ ಇದೆಲ್ಲ ವಿಚಾರದಲ್ಲಿ ಟಾಕ್ಸಿಕ್ ಸಿನಿಮಾದ ಗ್ಲಿಮ್ಸ್ ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ಗೆಲುವನ್ನ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾದ ವಿಚಾರಕ್ಕೆ ಬರೋದಂದ್ರೆ, ಸಿನಿಮಾದ ಲುಕ್ ವಿಚಾರಕ್ಕೆ ಬರೋದಾದ್ರೆ, ಯಶ್ ಅವರ ಪಾತ್ರ ಸಾಕಷ್ಟು ಸ್ಟೈಲಿಶ್ ಆಗಿ ಕಾಣಿಸಿರುವಂತದ್ದು. ಮತ್ತೆ ಇನ್ನು ಈ ಸಿನಿಮಾದ ಕಂಟೆಂಟ್ ವಿಚಾರಕ್ಕೆ ಬರೋದಾದ್ರೆ, ಯಶ್ ಅವರ ಲುಕ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಪ್ರತಿ ಸಿನಿಮಾದಲ್ಲೂ ಯಶ್ ಅವರ ಲುಕ್ ಮತ್ತೆ ಅವರ ಕಾಸ್ಟ್ಯೂಮ್ಗೋಸ್ಕರ, ಅವರ ಹೇರ್ ಸ್ಟೈಲ್ಗೋಸ್ಕರ ಸಾಕಷ್ಟು ಜನ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಸೊ ಅವರ ಎಲ್ಲರಿಗೂ ಕೂಡ ಇದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ಫಸ್ಟ್ ಶಾಟ್ ನಲ್ಲಿ ಒಂದು ದುಬಾರಿ ಕಾರಿನಲ್ಲಿ ಅವರು ಎಂಟ್ರಿಯನ್ನ ಕೊಡ್ತಾರೆ. ಸೊ ಅಲ್ಲಿಂದನೇ ಶುರುವಾಗಂತ ಒಂದು ಹಬ್ಬರ ಕೊನೆಯ ತನಕ, ಅಂದ್ರೆ ಗ್ಲಿಮ್ಸ್ ಕೊನೆಯ ತನಕ ಯಶ್ ಅವರೇ ತುಂಬಿಕೊಂಡಿದ್ದಾರೆ. ಆ ಮಟ್ಟಿಗಿನ ಒಂದು ವೈಬ್ರೇಷನ್ ಈ ಒಂದು ಗ್ಲಿಮ್ಸ್ ಅಲ್ಲಿ ಕಾಣಿಸಬಹುದು. ಇನ್ನು ಈ ಸಿನಿಮಾದ ಕಂಟೆಂಟ್ ವಿಚಾರಕ್ಕೆ ಬರೋದಾದ್ರೆ, ಯಶ್ ಅವರ ಲುಕ್ ಬಗ್ಗೆ, ಸ್ವಾಗ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಯಾಕಂದ್ರೆ ಅವರ ಪ್ರತಿ ಸಿನಿಮಾದಲ್ಲೂ ಅವರ ಕಾಸ್ಟ್ಯೂಮ್ಗೋಸ್ಕರ, ಅವರ ಹೇರ್ ಸ್ಟೈಲ್ಗೋಸ್ಕರ, ಅವರ ಲುಕ್ಗೋಸ್ಕರ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ. ಸೊ ಅವರೆಲ್ಲರಿಗೂ ಕೂಡ ಇದು ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಒಂದು ಫಸ್ಟ್ ಶಾಟ್ ಇಂದ ಸ್ಟಾರ್ಟ್ ಆಗುತ್ತೆ ಅವರ ಸ್ವಾಗ್. ಒಂದು ದುಬಾರಿ ಲಕ್ಸುರಿ ಕಾರ್ ನಲ್ಲಿ ಎಂಟ್ರಿಯನ್ನ ಕೊಡ್ತಾರೆ. ಆ ಒಂದು ಕಾರ್ ವಿಚಾರಕ್ಕೆ ಬರೋದಾದ್ರೆ, ಒಂದು ಲಿಂಕನ್ ಕಾಸ್ಮೋಪಲ್ ಮಹಾರಾಣಿ ರಾಜ್ಕುಮಾರಿ ಅದನ್ನ ಬಳಸ್ತಾ ಇದ್ರು. ಸೊ ಸೇಮ್ ಅದೇ ತರದ ಒಂದು ಮಾದರಿ ಕಾರನ್ನ ಇಲ್ಲಿ ಯಶ್ ಅವರು ಕೂಡ ಬಳಸಿದ್ದಾರೆ. ಸೊ ಅಲ್ಲಿ ಒಂದು ಪಾತ್ರದ ಎಂಟ್ರಿಯನ್ನ ಪಡ್ಕೊಳ್ತಾ, ಇನ್ನು ಸಿನಿಮಾದ ಟೈಟ್ಲಿಗೆ ತಕ್ಕಂತೆ ಏನೆಲ್ಲ ಟಾಕ್ಸಿಕ್ ಅಂಶಗಳು ಈ ಸಿನಿಮಾದಲ್ಲಿದೆ ಅನ್ನೋದನ್ನ ತೋರಿಸ್ಕೊಡ್ತಾರೆ. ಯಾಕಂದ್ರೆ ಬಹಳ ಆರಂಭದಿಂದನೂ ನಿರೀಕ್ಷೆ ಇತ್ತು, ಯಶ್ ಅವರು ಗ್ಯಾಂಗ್ಸ್ಟರ್ ಆಗಿ ಸಿನಿಮಾದಲ್ಲಿ ನಟಿಸ್ತಿದ್ದಾರೆ, ಓಕೆ, ಬಟ್ ಸಿನಿಮಾದ ಕಥೆಯನ್ನು ಯಾವ ಮಾಫಿಯಾ ಮೇಲೆ ಈ ಸಿನಿಮಾದ ಕಥೆ ಹೋಗುತ್ತೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿತ್ತು. ಸೊ ಅದರಲ್ಲಿ ಸಾಕಷ್ಟು ಜನ ಚರ್ಚೆಯನ್ನು ಮಾಡಿದ್ರು, ಇದು ಡ್ರಗ್ಸ್ ವಿಚಾರವಾಗಿ ಇರುವಂತಹ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಅಂತ. ಸೊ ಅದಕ್ಕೆ ಹತ್ತಿರವರಂತೂ ಸಾಕಷ್ಟು ಹಿಂಟ್ಗಳು ಈ ಸಿನಿಮಾದ ಗ್ಲಿಮ್ಸ್ ಅಲ್ಲಿ ಕಾಣಿಸ್ಕೊತದೆ. ಯಾಕಂದ್ರೆ ಒಂದು ಹೆಣ್ಣು ಮಗು ಒಂದು ಮಾದಕ ವಸ್ತುಗಳನ್ನು ಬಳಸ್ತಾ ಇರುವಂತಹ ಆ ಒಂದು ಶಾಟ್ಗಳಾಗ್ಲಿ, ಅಥವಾ ಯಶ್ ಅವರು ಬಳಸ್ತಿರುವಂತಹ ಒಂದು ಆ ಸಿಗರ್ ಆಗ್ಲಿ, ಅಥವಾ ಹೆಣ್ಣು ಮಕ್ಕಳು ಇರುವಂತಹ ಒಂದಷ್ಟು ದೃಶ್ಯಗಳು ನೋಡೋದಾದ್ರೆ, ಇಲ್ಲಿ ಸಾಕಷ್ಟು ಮಾದಕತೆ ಜೊತೆಗೆ ಮಾದಕ ವಸ್ತುಗಳ ಒಂದು ಅಬ್ಬರ ಇದೆ ಅನ್ನೋದನ್ನ ಈ ಗ್ಲಿಮ್ಸ್ ಅಲ್ಲಿ ಎದ್ದು ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಉಳಿದಂತೆ ಯಶ್ ಅವರು ಕೊನೆಯ ಗ್ಲಿಮ್ಸ್ ತನಕೂ ಸಾಕಷ್ಟು ಅಬ್ಬರವನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಟಾಕ್ಸಿಕ್ ಈಗಾಗಲೇ ಹುಟ್ಟಾಕಿದೆ. ಸೊ ಈಗ ಆಲ್ರೆಡಿ ಬಹುತೇಕ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು, ಈ ವರ್ಷದ ಕೊನೆಯಲ್ಲಿ ಸಿನಿಮಾ ಬರುವಂತದ್ದು ಬಹುತೇಕ ಖಚಿತ ಆಗಿದೆ. ಸೊ ಟಾಕ್ಸಿಕ್ ಸಿನಿಮಾದ ನಿರೀಕ್ಷೆಗೆ ತಕ್ಕಂತೆ ಈ ಗ್ಲಿಮ್ಸ್ ಬಂದಿದ್ದು ದೊಡ್ಡ ಮಟ್ಟದ ಒಂದು ಸಕ್ಸಸ್ ಅನ್ನ ಗಳಿಸಿದೆ ಅಂತಾನೆ ಹೇಳಬಹುದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.